ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಿನಿ ಬ್ಲಾಗ್ ಇದು. ಬೆಳಗ್ಗೆ ನನ್ನ ಮಗನಿಗೆ ಎಬ್ಬರಿಸಿ ಸ್ನಾನ ಮಾಡೋಕ್ಕೆ ಅಂತ ಕಳಿಸಿದ್ದೀನಿ. ಅವ್ನು ಮಲಗಿದ ಹಾಸಿಗೆ ಮತ್ತೆಲ್ಲ ಕ್ಲೀನ್ ಮಾಡಿ ಮಡಚಿಡ್ತಾ ಇದ್ದೀನಿ. ನೆನ್ನೆ ಬಟ್ಟೆ ತೊಗೊಂಡು ಬಂದಿದ್ದೆ, ಅದನ್ನು ಅಲ್ಲೇ ಮಂಚದ ಮೇಲೆ ಇಟ್ಟಿದ್ದೆ. ಹಂಗಾಗಿ ಇವಾಗೆಲ್ಲ ಫೋಲ್ಡ್ ಮಾಡ್ಕೊತಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಾಯಿತು, ಕಸ ಎಲ್ಲ ಗುಡಿಸಿದ್ದೀನಿ. ಆದರೆ ನಮ್ಮ ಖುಷಿ ಪಾಪು ಎಲ್ಲ ಆಟ ಸಾಮಾನು ತೆಗ್ದು ಇಲ್ಲಿ ಎಸೆದಿದ್ದಾನೆ. ಅವನು ಇನ್ನು ಚಿಕ್ಕವನಿದ್ದಾನಲ್ಲ, ಹರಡ್ತಾನೆ ಇರ್ತಾನೆ. ಆಮೇಲೆ ಸ್ವಲ್ಪ ಸ್ವೀಟ್ ಕಾರ್ನ್ ಬಂದಿತ್ತು ಮನೆ ಹತ್ರನೇ, ಅಲ್ಲಿಂದ ನಾನು ಹೋಗ್ಬಿಟ್ಟು ಸ್ವೀಟ್ ಕಾರ್ನ್ ತೊಗೊಂಬಂದೆ 3 ಪೀಸು. ಅದಾದಮೇಲೆ ಇವಾಗ ಬೇಯಿಸೋಕ್ಕೆ ಅಂತ ಇಡ್ತಿದ್ದೀನಿ. ರೈಸ್ ಮಾಡಿದ ಕುಕ್ಕರ್ಗೆ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಂಡಿಲ್ಲ, ಹಂಗೇ ವಾಶ್ ಮಾಡಿ ಇವಾಗ ಕಾಕೆ ಜೋಳನ ಬೇಯೋಕ್ಕೆ ಇಟ್ಟಿದ್ದೀನಿ. ಸ್ವೀಟ್ ಕಾರ್ನ್ ಅಂತಲೂ ಅಂತಾರೆ, ಕಾಕೆ ಜೋಳ ಅಂತಲೂ ಅಂತಾರೆ ಫ್ರೆಂಡ್ಸ್. ಕಾಕೆ ಜೋಳ ಬೇಯೋಕ್ಕಿಟ್ಟು ಸ್ವೀಟ್ ಕಾರ್ನ್ ಬೇಯಿಸೋಕೆ ಇಟ್ಬಿಟ್ಟು ಇಲ್ಲಿ ಬಂದು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದು ನಾನು ಇವಾಗ ಹಶ್ವಾಗ್ತಾಯಿತ್ತು, ಹಂಗಾಗಿ ಸ್ವೀಟ್ ಕಾರ್ನ ತಿಂತಾಯಿದ್ದೀನಿ. ಸ್ವೀಟ್ ಕಾರ್ನ್ಗೆ ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ಖಾರದ ಪುಡಿ, ಸ್ವಲ್ಪ ಲೆಮನ್ನು ಹಿಂಡ್ಕೊಂಡು ತಿಂತಿದ್ದೀನಿ ಪ್ಲೀಸ್. ಈ ಫುಲ್ ಬ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೋಡ್ಕೊಂಡು